ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಫಾಲೋವಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಶ್ರೇಯ ಲಿಮಿಟೆಡ್ ಆಸ್ ಎಟ್ 31st March 2023, ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಡ್ IAS 1. ನೀವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಅದರದ್ದೇ ಆದ ಫಾರ್ಮೇಟ್ ಇದೆ. ಫಸ್ಟು ನೀಟಾಗಿ ಫಾರ್ಮೇಟನ್ನು ಬರ್ಕೊಂಡ್ರೆ ನೀವು ಈಸಿಯಾಗಿ ಪ್ರಾಬ್ಲಮನ್ನು ಮಾಡ್ಬೋದು. ಸೊ ಫಾರ್ಮೇಟ್ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಅದೇ ಪ್ರೊಸೀಜರನ್ನು ನಾನು ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಲಯಬಿಲಿಟೀಸ್ನಲ್ಲಿ ಒಟ್ಟು 4 ಹೆಡ್ಗಳು ಬರುತ್ತೆ. ಫಸ್ಟ್ ಒನ್ ಶೇರ್ ಹೋಲ್ಡರ್ ಫಂಡ್. ಸೊ ನೀವು ಹೀಗೆ ನೆನ್ಪಿಟ್ಕೊಡಿ, ಒಟ್ಟು 4 ಹೆಡ್ಡು. ಫಸ್ಟು ಎಸ್, ಸೆಕೆಂಡ್ ಒನ್ ಎಸ್, ಥರ್ಡ್ ಒನ್ ಎನ್, ಫೋರ್ತ್ ಒನ್ ಸಿ. SSNC ಅಂತ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಎಸ್ ಅಂತಂದರೆ ಶೇರ್ ಹೋಲ್ಡರ್ ಫಂಡ್. ನೆಕ್ಸ್ಟ್ ಒನ್ ಎಸ್ ಅಂತಂದರೆ ಶೇರ್ ಅಪ್ಲಿಕೇಶನ್ ಮನಿ. ಶೇರ್ ಅಪ್ಲಿಕೇಶನ್ ಮನಿ. ನೆಕ್ಸ್ಟ್ ಎನ್ ಫಾರ್ ನಾನ್ ಕರೆಂಟ್ ಲಯಬಿಲಿಟೀಸ್. ಸಿ ಫಾರ್ ಕರೆಂಟ್ ಲಯಬಿಲಿಟೀಸ್. ಅಲ್ಲಿಗೆ ಲಯಬಿಲಿಟೀಸ್ ಎಲ್ಲ ಹೆಡ್ಡನ್ನು ನೀವು ಬರ್ಕೊಂಡಾಯಿತು. ಸೊ ಇದರಲ್ಲಿ ಸಬ್ ಹೆಡ್ ಬರುತ್ತೆ. ಸಬ್ ಹೆಡ್ಡನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಅದಕ್ಕೂ ಕೋಡ್ ವರ್ಡ್ ಇದೆ. SRLL STOS ಬರುವಂಥದ್ದು ಟೋಟಲ್ ಲಯಬಿಲಿಟೀಸ್. ನೀವು ಹೀಗೆ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಫಾರ್ಮೇಟ್ ಬರಿಬೋದು. ಇಲ್ಲ ಅಂತಂದರೆ ಮರ್ತೋಗುವಂಥ ಚಾನ್ಸಸ್ ಇರುತ್ತೆ. SRLL STOS. ಎಸ್ ಫಾರ್ ಶೇರ್ ಕ್ಯಾಪಿಟಲ್. ಎಲ್ಲ ಥರದ ಶೇರ್ ಕ್ಯಾಪಿಟಲನ್ನು ಇಲ್ಲಿಗೆ ಆ್ಯಡ್ ಮಾಡಿ ಬರೀಬೇಕು. ಆರ್ ಫಾರ್ ರಿಸರ್ವ್ಸ್. ಯಾವುದೇ ಥರ ರಿಸರ್ವ್ಸ್ ಇರಲಿ, ಆ ರಿಸರ್ವ್ಸ್ ಎಲ್ಲ ರಿಸರ್ವ್ಸನ್ನು, ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್, ದೆನ್ ರಿವ್ಯಾಲ್ಯೂಯೇಷನ್ ರಿಸರ್ವ್, ಯಾವ ರಿಸರ್ವ್ ಕೊಟ್ಟರು ಇಲ್ಲಿಗೆ ಬರೀಬೇಕು. ಎಲ್ ಫಾರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್. ಹಾಗೆಯೇ ಇಲ್ಲಿ SS ಅಂತಂದರೆ, ಇಲ್ಲಿ LL ಅಂತಂದರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಬರ್ದಿದ್ದೀರಾ. SS ಅಂತಂದರೆ ಅದರ ಅಪೋಸಿಟ್, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. T ಫಾರ್ ಟ್ರೇಡ್ ಪೇಯಬಲ್ಸ್. O ಅಂತಂದರೆ ಅದರ್. ಇದ್ರ ಹೆಡ್ಡಿಂಗ್ ಏನು? ಅದರ್ ಕರೆಂಟ್ ಲಯಬಿಲಿಟೀಸ್. ಅದರ್ ಕರೆಂಟ್ ಲಯಬಿಲಿಟೀಸ್. ಅಲ್ಲಿಗೆ ಲಯಬಿಲಿಟೀಸ್ನ ಫಾರ್ಮೇಟ್ ಆಯಿತು. ಇದೇ ಥರ ಅಸೆಟ್ಸ್ನಲ್ಲಿ 2 ಹೆಡ್ ಬರುವಂಥದ್ದು, ಒಂದು ಎನ್ ಮತ್ತು ಸಿ. ಸ್ವಲ್ಪ ಸ್ಪೇಸ್ ಜಾಸ್ತಿ ಬಿಟ್ಕೊಡಿ. ಎನ್ ಅಂತಂದರೆ ನಾನ್ ಕರೆಂಟ್ ಅಸೆಟ್ಸ್. ಹೇಗೆ ಲಯಬಿಲಿಟೀಸ್ನಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಬಂದಿತ್ತು, ಇಲ್ಲಿ ನಾನ್ ಕರೆಂಟ್ ಅಸೆಟ್ಸ್. ಸಿ ಫಾರ್ ಕರೆಂಟ್ ಅಸೆಟ್ಸ್. ಸೊ ಇಲ್ಲಿ FNLO CITCSO ಈ ಕೋಡ್ ವರ್ಡ್ ನೆನ್ಪಿಟ್ಕೊಂಡ್ರೆ ಮಾತ್ರ, ಕೋಡ್ ವರ್ಡ್ ಮುಖಾಂತರ ಕಲಿತ್ರೆ ಮಾತ್ರ ನಿಮಗೆ ಫಾರ್ಮೇಟನ್ನು ನೆನ್ಪಿಟ್ಕೊಳ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ, ಆವಾಗ ಈಸಿಯಾಗಿ ನೀವು ಫಾರ್ಮೇಟನ್ನು ಬರೀಬೋದು. ಫಸ್ಟ್ ಒನ್ ಎಫ್ ಫಾರ್ ಫಿಕ್ಸೆಡ್ ಅಸೆಟ್. ಫಿಕ್ಸೆಡ್ ಅಸೆಟ್ ಅಂಡರಲ್ಲಿ ಮತ್ತೆ 2 ಸಬ್ ಕ್ಯಾಟಗರಿ ಬರುತ್ತೆ. ಫಿಕ್ಸೆಡ್ ಅಸೆಟ್ನಲ್ಲಿ ಕಣ್ಣಿಗೆ ಕಾಣಿಸುವಂಥದ್ದು, ಕಣ್ಣಿಗೆ ಕಾಣಿಸ್ದೇ ಇರೋವಂಥದ್ದು, ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ಎನ್ ಫಾರ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಅದರದ್ದು ಅಪೋಸಿಟ್ ಇಲ್ಲಿ ಸಿ ಫಾರ್ ಕರೆಂಟ್ ಇನ್ವೆಸ್ಟ್ಮೆಂಟ್. ದೆನ್ ಎಲ್ ಫಾರ್ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಯಾರಿಗಾದರೂ ಲೋನ್ ಕೊಟ್ಟಿದ್ರೆ, ಲೋನ್ ತೊಗೊಂಡಿದ್ರೆ ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಲೋನ್ ಕೊಟ್ಟಿದ್ರೆ ಅದು ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಆಗುತ್ತೆ. ಎಸ್ ಫಾರ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ, ನೀವು ಎಕ್ಸಾಮ್ನಲ್ಲಿ ಹಾಗೆ ಬರೀಲಿಕ್ಕಿಲ್ಲ. O ಅಂತಂದರೆ ಎಲ್ಲ ಕಡೆನೂ O ಅಂತಂದರೆ ಅದರ್. ಇದ್ರ ಹೆಡ್ಡಿಂಗ್ ಏನು? ಅದರ್ ನಾನ್ ಕರೆಂಟ್ ಅಸೆಟ್ಸ್. ದೆನ್ ಹಾಗಾದರೆ ಇಲ್ಲಿ O ಅಂದರೆ ಏನು? ಅದರ್ ಕರೆಂಟ್ ಅಸೆಟ್ಸ್. I ಫಾರ್ ಇನ್ವೆಂಟರೀಸ್. T ಫಾರ್ ಟ್ರೇಡ್ ರಿಸೀವಬಲ್ಸ್. ಅಲ್ಲಿ ಟ್ರೇಡ್ ಪೇಯಬಲ್ಸ್ ಬಂದಿತ್ತು ಲಯಬಿಲಿಟಿಯಲ್ಲಿ, ಇಲ್ಲಿ ಟ್ರೇಡ್ ರಿಸೀವಬಲ್ಸ್. ಸಿ ಫಾರ್ ಕ್ಯಾಶ್.
ಸೊ ಫಾರ್ಮೇಟ್ ಎಲ್ಲದನ್ನು ಬರ್ಕೊಂಡಾಯ್ತು. ಇದಕ್ಕೆ ಅಮೌಂಟ್ ಬರೆದ್ರೆ ಪ್ರಾಬ್ಲಮ್ ಮುಗೀತು. ನೋಡಿ, ಡೆಬಿಟಲ್ಲಿ ಇರೋದೆಲ್ಲದನ್ನು ನಾವು ಅಸೆಟಿಗೆ ಬರೀಬೇಕು. ಫಸ್ಟು ಕ್ಯಾಶ್ ಎಟ್ ಬ್ಯಾಂಕ್. ಕ್ಯಾಶ್ ಎಷ್ಟು ಅಮೌಂಟ್ ಇದೆ? ಕ್ಯಾಶ್ 75,000 ಇದೆ. ಸೊ ಅದಕ್ಕೂ ಮುಂಚೆ ನೋಟ್ ಬರ್ಕೊಳ್ಳೋಣ. ನೋಟ್ ಹೇಗೆ ಅಂತಂದರೆ, ಶೇರ್ ಕ್ಯಾಪಿಟಲಿಗೆ 1, ರಿಸರ್ವ್ಸಿಗೆ 2, ಲಾಂಗ್ ಟರ್ಮ್ ಬಾರೋಯಿಂಗ್ಸಿಗೆ 3, ಟ್ರೇಡ್ ಪೇಯಬಲ್ಸಿಗೆ 4, ಅದರ್ ಕರೆಂಟ್ ಲಯಬಿಲಿಟೀಸಿಗೆ 5, ಶಾರ್ಟ್ ಟರ್ಮ್ ಪ್ರಾವಿಷನ್ಸಿಗೆ 6, ಫಿಕ್ಸ್ಡ್ ಅಸೆಟಿಗೆ 7, ದೆನ್ ಇನ್ವೆಂಟ್ರಿಗೆ 8, ಟ್ರೇಡ್ ರಿಸೀವಬಲ್ಸ್ಗೆ 9, ಕ್ಯಾಶಿಗೆ 10. ಸೊ ಇದಕ್ಕೆ ಅಮೌಂಟ್ ಬರೀತಾ ಹೋದ್ರಾಯ್ತು. ಫಸ್ಟ್ ಇರೋವಂಥದ್ದು ಕ್ಯಾಶ್ ನೋಡಿ, ಡೈರೆಕ್ಟಾಗಿ ಕ್ಯಾಶ್ ಅಂತಲೇ ಎಂಟ್ರಿ ಇದೆ. ಕ್ಯಾಶ್ 75,000. ಒಟ್ಟಿನಲ್ಲಿ ಡೆಬಿಟಲ್ಲಿ ಇರೋ ಎಲ್ಲದನ್ನು ನೀವು ಅಸೆಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು. ಗೊತ್ತಾಗ್ಲಿಲ್ವಾ ಯಾವುದೊಂದು ಎಂಟ್ರಿ ಇಲ್ಲಿಗೆ ಬರೀಬೇಕು? ಗೊತ್ತಾಗದಿದ್ರೂ ತೊಂದರೆ ಇಲ್ಲ, ಅಸೆಟ್ಟನ್ನು ಇಲ್ಲೇ ಬರೀರಿ. ಅಸೆಟ್ ಡೆಬಿಟಲ್ಲಿ ಇರೋದನ್ನು ಅಸೆಟ್ಸಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀರಿ. ಎಲ್ಲಿಗೆ ಬರೀಬೇಕು ಗೊತ್ತಾಗಲಿಲ್ಲ, ಇಲ್ಲೋ ಒಂದು ಕಡೆ ಬರೀರಿ. ಡೆಬಿಟಲ್ಲಿ ಇರೋದನ್ನು ಅಸೆಟ್ಸಿಗೆ ಬರೀಬೇಕು, ಕ್ರೆಡಿಟಲ್ಲಿ ಇರೋದನ್ನು ಲಯಬಿಲಿಟಿ ಬರೀಬೇಕು. ಕ್ಯಾಶ್ ಆಯಿತು. ನಾನ್ ಕರೆಂಟ್ ಅಸೆಟ್ಸ್ ಹೆಡ್ಡಿಂಗೇ ಇದೆ ನೋಡಿ. ನಾನ್ ಕರೆಂಟ್ ಅಸೆಟ್ಸ್ನಲ್ಲಿ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಇದೆ, ಅಲ್ಲಿಗೆ ಬರೆದ್ರಾಯಿತು. ನಾನ್ ಕರೆಂಟ್ ಅಸೆಟ್ಸ್ 50,000. ನೋಡಿ, ಫಾರ್ಮೆಟ್ ಬರ್ಕೊಂಡ್ರೆ ಈಸಿ ಆಗುತ್ತೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಇದೆ, 25,000. ನೆಕ್ಸ್ಟು ಟ್ಯಾಂಜಿಬಲ್ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ. ಇದಕ್ಕೆ ಕಣ್ಣಿಗೆ ಕಾಣಿಸುವಂಥ ಅಸೆಟ್ ಸುಮಾರು ಕೊಟ್ಟಿರ್ತಾರೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗ್ಬೋದು, ಫರ್ನಿಚರ್ ಆಗ್ಬೋದು, ಇಕ್ವಿಪ್ಮೆಂಟ್ ಆಗ್ಬೋದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಮೋಟಾರ್ ವೆಹಿಕಲ್, ಇವೆಲ್ಲ ಕಣ್ಣಿಗೆ ಕಾಣಿಸುವಂಥದ್ದು. ಸೊ ಈಗ 3 ಎಂಟ್ರಿ ಇದೆ ಟ್ಯಾಂಜಿಬಲ್. ಯಾವುದು ಅಂತಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ, ಪ್ಲಸ್ ಫರ್ನಿಚರ್ ಇದೆ, ಪ್ಲಸ್ ಆಫೀಸ್ ಇಕ್ವಿಪ್ಮೆಂಟ್ ಇದೆ. ನೀವು ಇದನ್ನು ಫಾರ್ಮೇಟಿಂದ ಹೊರಗಡೆ ನೋಟ್ 7 ಅಂತ ಹೇಳಿ ಫಿಕ್ಸ್ಡ್ ಅಸೆಟಲ್ಲಿ ಟ್ಯಾಂಜಿಬಲ್ ಯಾವ್ದು ಅಂತ ಬರೀಬೇಕು. ಯಾವುದು? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 ಲಕ್ಷ, ಪ್ಲಸ್ ಫರ್ನಿಚರ್ 50,000, ಪ್ಲಸ್ ಆಫೀಸ್ ಇಕ್ವಿಪ್ಮೆಂಟ್ 25,000. ಟೋಟಲ್ ಆಗಿ ಎಷ್ಟಾಯಿತು? 2 ಲಕ್ಷ ಪ್ಲಸ್ 50,000, 2,50,000 ಪ್ಲಸ್ 25,000, 2,75,000 ಆಯಿತು. ಹೇಗೆ ಬಂತು 2,75,000? 2 lakh plus 50,000, 2,50,000, 2,50,000 plus 25, 2,75,000. ಮೂರನ್ನು ಆ್ಯಡ್ ಮಾಡಿ ಬರ್ದಿದ್ದೀವಿ. ನೆಕ್ಸ್ಟ್ ಇರುವಂಥದ್ದು ಗುಡ್ ವಿಲ್ ಕಣ್ಣಿಗೆ ಕಾಣಿಸಲ್ಲ. ಇದು ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಗುಡ್ ವಿಲ್ ಅಮೌಂಟ್ ಎಷ್ಟಿದೆ? ಗುಡ್ ವಿಲ್ ಅಮೌಂಟ್ 50,000 ಇದೆ. ನೀವು ಇವಿಷ್ಟನ್ನು ನೀಟಾಗಿ ಕಲಿಬೇಕು. ಟ್ಯಾಂಜಿಬಲ್ ಯಾವ್ದು, ಇಂಟ್ಯಾಂಜಿಬಲ್ ಯಾವ್ದು. ಟ್ಯಾಂಜಿಬಲ್ ಅಸೆಟ್ ಯಾವ್ದು? ಈಗ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅದು ಟ್ಯಾಂಜಿಬಲ್. ಕಣ್ಣಿಗೆ ಕಾಣಿಸ್ತೇ ಇರುವಂಥದ್ದೆಲ್ಲ ಇಂಟ್ಯಾಂಜಿಬಲ್. ಫಾರ್ ಎಕ್ಸಾಂಪಲ್, ಈಗ ಬಿಗ್ ಬಾಸ್ ಶೋ ಅನ್ನು ರನ್ ಮಾಡಬೇಕು ಅಂತಂದರೆ, ಬಿಗ್ ಬಾಸಿನ ಕಾಪಿ ರೈಟ್ಸ್ ಈಗ ಯಾರ ಹತ್ರ ಇದೆ ಅಂತಂದರೆ ಕಲರ್ಸ್ ಕನ್ನಡದ ಹತ್ರ ಇದೆ. ಒಂದು ವೇಳೆ ಆ ಶೋ ಅನ್ನು ಬೇರೆ ಯಾವ್ದಾದ್ರು ಚಾನಲ್ ಅವ್ರು ಮಾಡಬೇಕು ಅಂತಂದರೆ ಕಲರ್ಸ್ ಕನ್ನಡಕ್ಕೆ ಒಂದು ಅಮೌಂಟ್ ಕೊಟ್ಟು ಆ ಬಿಗ್ ಬಾಸ್ ಶೋ ಅನ್ನು ಮಾಡ್ಬೋದು. ಸೊ ಅದಕ್ಕೆ ಕಾಪಿ ರೈಟ್ಸ್ ಅಂತ ಅಂತೀವಿ. ಸೊ ಅದು ಕಣ್ಣಿಗೆ ಕಾಣಿಸಲ್ಲ, ಅವೆಲ್ಲ ಇಂಟ್ಯಾಂಜಿಬಲ್. ಕಣ್ಣಿಗೆ ಕಾಣಿಸುವಂಥದ್ದು ಟ್ಯಾಂಜಿಬಲ್ ಅಸೆಟ್ಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷಿನರಿ, ಫರ್ನಿಚರ್, ಮೋಟಾರ್ ವೆಹಿಕಲ್ ಅವೆಲ್ಲ ಟ್ಯಾಂಜಿಬಲ್. ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಯಾವುದು? ಗುಡ್ ವಿಲ್ಲು, ಪೇಟೆಂಟು, ಕಾಪಿರೈಟ್, ಟ್ರೇಡ್ ಮಾರ್ಕ್ಸ್, ಇವೆಲ್ಲ ಇಂಟ್ಯಾಂಜಿಬಲ್. ಈ ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್ ಅಮೌಂಟ್ ಎಷ್ಟಿದೆ? ಗುಡ್ ವಿಲ್ 50,000 ಇದೆ. ಸೊ ನೆಕ್ಸ್ಟ್ ಇರುವಂಥದ್ದು ಸ್ಟಾಕ್. ಇನ್ವೆಂಟ್ರಿ ಅಂತಂದ್ರೂ ಒಂದೇ, ಸ್ಟಾಕ್ ಅಂತಂದ್ರೂ ಒಂದೇ. ಸ್ಟಾಕ್ ಅಮೌಂಟ್ 1 lakh ಇದೆ. ನೆಕ್ಸ್ಟ್ ಡೆಟಾರ್ಸ್. ಟ್ರೇಡ್ ರಿಸೀವಬಲ್ಸಿಗೆ ನೀವು ಡೆಟಾರ್ಸ್ ಮತ್ತು ಬಿಲ್ಸ್ ರಿಸೀವಬಲ್ ಅನ್ನು ಬರೀಬೇಕು. ಇಲ್ಲಿ ಡೆಟಾರ್ಸ್ ಇದೆ. ಡೆಟಾರ್ಸ್ ಎಷ್ಟು ಅಮೌಂಟ್ ಇದೆ ಅಂತಂದರೆ 50,000 ಇದೆ. ಅಲ್ಲಿಗೆ ಡೆಬಿಟಲ್ಲಿರೋ ಎಲ್ಲ ಎಂಟ್ರಿಗಳನ್ನು ನೀವು ಬರೆದಾಯಿತು. ಟೋಟಲ್ ಮಾಡಿಕೊಂಡಾಗ ಟ್ಯಾಲಿ ನೋಡಿ, ಈಗ 6,25,000 ಕೊಟ್ಟಿದ್ದಾರೆ, ಅಷ್ಟೇ ಅಮೌಂಟೇ ಬರಬೇಕು. 2,75,000 ಪ್ಲಸ್ 50,000 ಪ್ಲಸ್ 25,000 ಪ್ಲಸ್ 50,000 ಪ್ಲಸ್ 1 lakh ಪ್ಲಸ್ 50,000 ಪ್ಲಸ್ 75,000. ಆನ್ಸರ್ ಈಸ್ 6,25,000. ಇದು 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ದೆನ್ ಇದೇ ಥರನೇ ಲಯಬಿಲಿಟಿ ಕೂಡ ಮಾಡಬೇಕು. ಲಯಬಿಲಿಟಿಲಿ ಯಾವ್ಯಾವ ಎಂಟ್ರಿ ಕೊಟ್ಟಿದ್ದಾರೆ? ಈಕ್ವಿಟಿ, ಶೇರ್ ಕ್ಯಾಪಿಟಲ್. ಹೆಸರೇ ಹೇಳ್ತಾ ಇದೆ, ಶೇರ್ ಕ್ಯಾಪಿಟಲಿಗೆ ಬರೀಬೇಕು 1,25,000. ಸೊ ನಿಮಗೆ ಯಾವ್ದು ಎಲ್ಲೆಲ್ಲಿ ಬರೀಬೇಕು ಅಂತ ನಾನು ಸ್ಟಾರ್ಟಿಂಗ್ನಲ್ಲೇ ಫಾರ್ಮೇಟ್ ಕೆಳಗಡೆ ಬರೆದಿದ್ದೀನಿ. ಇದನ್ನೊಂದ್ಸತಿ ಓದ್ಕೊಂಡ್ರೆ ಈಸಿ ಆಗುತ್ತೆ. ಟ್ಯಾಂಜಿಬಲ್ ಯಾವ್ದು, ಇಂಟ್ಯಾಂಜಿಬಲ್ ಯಾವ್ದು, ಇನ್ವೆಂಟ್ರಿ ಅಂದರೆ ಯಾವ್ದು ಬರೀಬೇಕು, ಟ್ರೇಡ್ ರಿಸೀವಬಲ್ಸ್ ಅಂದರೆ ಯಾವ್ದು ಬರೀಬೇಕು. ಅದೇ ಥರನೇ ಲಯಬಿಲಿಟಿಲೂ ಅಷ್ಟೇ. ಶೇರ್ ಕ್ಯಾಪಿಟಲಿಗೆ ಶೇರ್ ಕ್ಯಾಪಿಟಲ್ ಈಸಿ. ಶೇರ್ ಕ್ಯಾಪಿಟಲ್ ಅಂತಿರೋದನ್ನು ಶೇರ್ ಕ್ಯಾಪಿಟಲಿಗೆ ಬರೀಬೇಕು. ನೀವು ನೋಡ್ಕೊಳ್ಬೇಕಾಗಿದ್ದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದರೆ ಯಾವ್ದು, ಡಿವೆಂಚರು, ಪಬ್ಲಿಕ್ ಡೆಪಾಸಿಟು, ಲೋನ್ಗಳು, ಇವೆಲ್ಲ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಶಾರ್ಟ್ ಟರ್ಮ್ ಅಂದರೆ ಯಾವ್ದು, ಇವೆಲ್ಲದನ್ನು ಒಂಚೂರು ನೋಡಿಕೊಂಡ್ರೆ, ನೀವು ಎಕ್ಸಾಮ್ಗಿಂತ ಚೂರು ಮುಂಚೆ ನೋಡಿಕೊಂಡ್ರೆ
ಈಸಿಯಾಗಿ ಬರ್ಕೊಳ್ಬೋದು. ಈಸಿಯಾಗಿ ನೀವು ಎಲ್ಲೆಲ್ಲಿಗೆ ಬರೀಬೇಕು ಅಲ್ಲಿಗೆ ಬರೀಬೋದು. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ಲಯಬಿಲಿಟೀಸನ್ನು ಕ್ರೆಡಿಟಲ್ಲಿರೋದನ್ನು ಲಯಬಿಲಿಟೀಸಿಗೆ ಬರೀರಿ, ಡೆಬಿಟಲ್ಲಿರೋದನ್ನು ಅಸೆಟ್ಸಲ್ಲೇ ಬರೀರಿ. ಚೂರು ಆಚೆ ಈಚೆ ಆದರೂ ತೊಂದರೆ ಇಲ್ಲ. ಸೊ ಅಲ್ಲಿಗೆ ಶೇರ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ ಇರುವಂಥದ್ದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಎಷ್ಟು ಅಮೌಂಟ್ ಇದೆ ಅಂತಂದರೆ 25,000 ಇದೆ. ನೆಕ್ಸ್ಟ್ ಇರುವಂಥದ್ದು ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೆಡ್ಡಿಂಗ್ ಇದೆ. ಅದರಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಎಲ್ಲಿಗಾದರೂ ಬರ್ಕೊಳ್ಬೋದು. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಇದೆ? 2 lakh ಇದೆ. 2 lakh ಬರ್ಕೊಳ್ಳಿ. ನೆಕ್ಸ್ಟ್ ಇರುವಂಥದ್ದು ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಅಂತಲೇ ಹೆಡ್ಡಿಂಗ್ ಇದೆ. ಸೊ ಇಲ್ಲಿಯೂ ಅಷ್ಟೇ ಕರೆಂಟ್ ಲಯಬಿಲಿಟೀಸಲ್ಲಿ 4 ಹೆಡ್ ಇದೆ. ಎಲ್ಲಿಗೆ ಬರೆದ್ರೂ ಆಗುತ್ತೆ. ಬಟ್ ಮೋಸ್ಟ್ ಸೂಟಬಲ್ ಆಗೋದು ಅದರ್ ಕರೆಂಟ್ ಲಯಬಿಲಿಟೀಸಿಗೆ ಬರೆದ್ರೆ ಸೂಟಬಲ್ ಆಗುತ್ತೆ. ಅದರ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? ಕರೆಂಟ್ ಲಯಬಿಲಿಟೀಸ್ 50,000 ಇದೆ. 50,000 ಬರ್ಕೊಳ್ತಾ ಇದ್ದೀನಿ. ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಡಿಬೆಂಚರ್. ಸೊ ಅದಕ್ಕೆ ಫಾರ್ಮೇಟ್ ನೋಡ್ಕೊಳ್ಳೋಣ. ಪಬ್ಲಿಕ್ ಡೆಪಾಸಿಟ್ ಮತ್ತು ಡಿಬೆಂಚರನ್ನು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸ್ಟಾಫ್ ವೆಲ್ಫೇರ್ ಫಂಡನ್ನು ಪ್ರಾವಿಡೆಂಟ್ ಫಂಡನ್ನು ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ಪಬ್ಲಿಕ್ ಡೆಪಾಸಿಟ್ ಇದೆ, ಡಿಬೆಂಚರ್ ಇದೆ. ಪಬ್ಲಿಕ್ ಡೆಪಾಸಿಟ್ ಮತ್ತು ಡಿಬೆಂಚರನ್ನು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ ಆಗಿ ಎಷ್ಟು ಅಮೌಂಟ್ ಆಗುತ್ತೆ ಅಲ್ಲಿಗೆ? 2 lakh ಆಲ್ರೆಡಿ ನಾನ್ ಕರೆಂಟ್ ಲಯಬಿಲಿಟೀಸ್ ಇದೆ. 2 lakh ಪ್ಲಸ್ ಪಬ್ಲಿಕ್ ಡೆಪಾಸಿಟ್ 50,000 ಪ್ಲಸ್ ಡಿಬೆಂಚರ್ಸ್ 1,25,000. ಅಲ್ಲಿಗೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಆಗುತ್ತೆ ಅಂತಂದರೆ ನೋಡಿ, ಈಗ ಒಂದಕ್ಕಿಂತ ಜಾಸ್ತಿ ಎಂಟ್ರಿ ಇರಬೇಕಾದ್ರೆ ನೀವು ಫಾರ್ಮೇಟಿಂದ ಹೊರಗಡೆ ನೋಟ್ ನಂಬರ್ 3 ನಾನ್ ಕರೆಂಟ್ ಲಯಬಿಲಿಟೀಸ್ ಹೇಗೆ ಬಂತು ಅಂತ ಬರೀಬೇಕು. ಏನಕ್ಕೆಂದರೆ 3 ಎಂಟ್ರಿ ಇದೆ. 2 lakh ಪ್ಲಸ್ 50,000 ಪ್ಲಸ್ 1,25,000 ಎಷ್ಟಾಗುತ್ತೆ ಅಂತಂದರೆ 3,75,000 ಆಗುತ್ತೆ. 3,75,000 ಯಾವ್ದು? ಒಂದು 2 lakh ನಾನ್ ಕರೆಂಟ್ ಲಯಬಿಲಿಟೀಸ್, ದೆನ್ 50,000 ಪಬ್ಲಿಕ್ ಡೆಪಾಸಿಟ್, 1,25,000 ಡಿಬೆಂಚರ್ಸ್. ಅಲ್ಲಿಗೆ ಯಾವ್ದು ಬರ್ದಾಯಿತು? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಯಿತು, ರಿಸರ್ವ್ಸ್ ಆಯಿತು, ನಾನ್ ಕರೆಂಟ್ ಲಯಬಿಲಿಟೀಸ್ ಆಯಿತು, ಕರೆಂಟ್ ಲಯಬಿಲಿಟೀಸ್ ಕೂಡ ಬರ್ದಾಯಿತು. ದೆನ್ ಒಂದು ಎಂಟ್ರಿ ಉಳಿದಿದೆ, ಪ್ರಾವಿಡೆಂಟ್ ಫಂಡ್ ಒಂದು ಉಳಿದಿದೆ. ಪ್ರಾವಿಡೆಂಟ್ ಫಂಡನ್ನು ಎಲ್ಲಿ ಬರೀಬೇಕು? ಅದರ್ ಕರೆಂಟ್ ಲಯಬಿಲಿಟೀಸಿಗೆ ಪ್ರಾವಿಡೆಂಟ್ ಫಂಡನ್ನು ಬರೀಬೇಕು. ಪ್ರಾವಿಡೆಂಟ್ ಫಂಡ್ ಅಮೌಂಟ್ ಎಷ್ಟಿದೆ? 50,000 ಇದೆ. ಸೊ ಅದರ್ ಕರೆಂಟ್ ಲಯಬಿಲಿಟೀಸ್ ಎಂಟ್ರಿಯಲ್ಲಿ 2 ಎಂಟ್ರಿ ಆಯಿತು. ಆಲ್ರೆಡಿ ಇರೋವಂಥ ಕರೆಂಟ್ ಲಯಬಿಲಿಟಿ 50, ಪ್ರಾವಿಡೆಂಟ್ ಫಂಡ್ 50, ಟೋಟಲ್ ಆಗಿ 1 lakh ಆಯಿತು. ಯಾವ ಎಂಟ್ರಿನೂ ನೀವು ಬಿಡಲಿಕ್ಕಿಲ್ಲ, ಎಲ್ಲದನ್ನು ಬರೀಬೇಕು. ಟೋಟಲ್ ಮಾಡಿಕೊಡೋಣ, ಅಷ್ಟೇ ಆನ್ಸರೇ ಬರಬೇಕು. 1,25,000 ಪ್ಲಸ್ 25,000 ಪ್ಲಸ್ 3,75,000 ಪ್ಲಸ್ 1 lakh. ಆನ್ಸರ್ ಈಸ್ 6,25,000. ಯಾವುದ್ಯಾವುದಕ್ಕೆ ಎಂಟ್ರಿಗಳಿಲ್ವೋ ಅದಕ್ಕೆಲ್ಲ ನಿಲ್ ಬರ್ಕೊಳ್ಳಿ. ದೆನ್ ಎಕ್ಸಾಮ್ನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಫಾರ್ಮೇಟಿಂದ ಈ ಬ್ಯಾಲೆನ್ಸ್ ಶೀಟಿಂದ ಹೊರಗಡೆ ಎಲ್ಲದಕ್ಕೂ ನೋಟ್ ನಂಬರ್ ಬರೆದ್ರೆ ಆಯಿತು. ನೋಟ್ ನಂಬರ್ 1 1,25,000 ಹೇಗೆ ಬಂತು, ನೋಟ್ ನಂಬರ್ 2 25,000 ಹೇಗೆ ಬಂತು, ನೋಟ್ ನಂಬರ್ 3 3,75,000 ಹೇಗೆ ಬಂತು ಅಂತ ಬರೀಬೇಕಾಗತ್ತೆ. ವೆರಿ ಈಸಿ ಪ್ರಾಬ್ಲಮ್. P&L ಅಕೌಂಟ್ ಕೊಟ್ಟಾಗ ಒಂಚೂರು ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟರೆ ರಿಸರ್ವ್ಸಿಗೆ ಆ್ಯಡ್ ಮಾಡಿ ಬರೀಬೇಕು. ಲಯಬಿಲಿಟೀಸಲ್ಲಿ ಅಂದರೆ ಕ್ರೆಡಿಟಲ್ಲಿ ಕೊಟ್ಟರೆ, ಅಸೆಟ್ಸ್ ಅಂಡರಲ್ಲಿ ಡೆಬಿಟಲ್ಲಿ ಏನಾದರೂ ಕೊಟ್ಟರೆ ರಿಸರ್ವ್ಸಲ್ಲಿ ಲೆಸ್ ಮಾಡಿ ಬರೀಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.